ನೀನು ವಾಸವಾಗಿರುವುದು ಮೋಸಗಾರರ ಮಧ್ಯೆ. ಪ್ರವಾದಿ ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ಮುಗ್ಧ ಮಹಿಳೆ ವಾಸ ಮಾಡುತ್ತಿದ್ದಳು. ಒಂದು ದಿನ ಆ ಮಹಿಳೆಯ ಮನೆಗೆ ಒಬ್ಬ ಸನ್ಯಾಸಿಯ ವೇಷದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬನು ಆಕೆಯ ಮನೆಗೆ ಬಂದನು. ಅವನು ನೋಡಲು ತುಂಬಾ ಶಾಂತವಾಗಿ ಕಾಣುತ್ತಿದ್ದನು. ಆ ವ್ಯಕ್ತಿ ಈ ಮುಗ್ಧ ಮಹಿಳೆಗೆ, ತಾಯಿ, ನಾನು ಬಹಳಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡಿ ಬರುತ್ತಿದ್ದೇನೆ, ಈಗ ಹಸಿದಿದ್ದೇನೆ, ಆ ಕಾರಣ ನನಗೆ ತಿನ್ನಲು ಏನಾದರೂ ಕೊಡು ಎಂಬುದಾಗಿ ಆ ಮುಗ್ಧ ಮಹಿಳೆಯನ್ನ ಕೇಳಿಕೊಂಡನು. ಆ ಮಹಿಳೆ ಅಡಿಗೆಯನ್ನ ಸಿದ್ಧ ಮಾಡಿ ಈ ವ್ಯಕ್ತಿಗೆ ಊಟವನ್ನ ಬಡಿಸಿದಳು. ಊಟವೆಲ್ಲ ಆದ ನಂತರ ಈ ಸನ್ಯಾಸಿಯ ವೇಷದಲ್ಲಿದ್ದಂತಹ ಈ ವ್ಯಕ್ತಿ, ಅಮ್ಮ, ಬಹಳ ಹಸಿವಿನಿಂದ ಬಂದಂತ ನನಗೆ ಉಣಲು ಊಟವನ್ನ ದಯಪಾಲಿಸಿದ್ದಿ, ಆದ ಕಾರಣ ಇದಕ್ಕೆ ಪ್ರತಿಫಲವಾಗಿ ನಾನು ನಿನಗೆ ಏನಾದರೂ ನೀಡಬೇಕು. ಅಮ್ಮ, ನನ್ನ ಬಳಿ ಒಂದು ವಿಶೇಷ ಮಂತ್ರವಿದೆ. ಆ ಮಂತ್ರ ಶಕ್ತಿಯಿಂದ ನಿನ್ನ ಬಳಿ ಇರುವ ಬಂಗಾರದ ಒಡವೆಗಳನ್ನು ಈ ಪಾತ್ರೆಯಲ್ಲಿ ಹಾಕಿ ಮಂತ್ರವನ್ನ ನಾನು ಪಠಿಸಿದರೆ ಆ ಒಡವೆಗಳು 2ರಷ್ಟು ಹೆಚ್ಚಾಗುತ್ತದೆ ಎಂದು ಹೇಳಿದನು. ಮುಗ್ಧ ಮಹಿಳೆ ಮೊದಲು ಸಂಶಯ ಪಟ್ಟಳು. ಆದರೆ ಆತ ಮಾತನಾಡುತ್ತಿದ್ದಂತ ರೀತಿ ಮತ್ತು ಆತನ ವೇಷಭೂಷಣ ಅವಳಿಗೆ ನಂಬಿಕೆ ಹುಟ್ಟುವಂತೆ ಮಾಡಿತು. ಆ ಮಹಿಳೆ ತನ್ನ ಮನೆಯಲ್ಲಿದ್ದ ಚಿನ್ನದ ಸರ ಮತ್ತು ಒಡವೆಗಳನ್ನು ಅವನಿಗೆ ಕೊಡುತ್ತಾಳೆ. ಅವನು ಆ ಒಡವೆಗಳನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಪ್ರಾರ್ಥನೆ ಮಾಡುವಂತೆ ನಟಿಸಿ, ಮಂತ್ರ ಹೇಳುವಂತೆ ನಟಿಸಿ ಆ ಮಹಿಳೆಗೆ, ಅಮ್ಮ, 1 ಗಂಟೆಯ ನಂತರ ಈ ಗಂಟನ್ನ ಬಿಚ್ಚಬೇಕು. 1 ಗಂಟೆಗಳ ಕಾಲ ಒಡವೆಯನ್ನ ಸುತ್ತಿ ಕಟ್ಟಿರುವಂತಹ ಈ ಬಟ್ಟೆಯ ಗಂಟನ್ನ ಬಿಚ್ಚಕೂಡದು. ಈ ಗಂಟನ್ನ ದೇವರ ಮುಂದೆ ಇಟ್ಟು 1 ಗಂಟೆಗಳ ಕಾಲ ನೀನು ಪ್ರಾರ್ಥಿಸಬೇಕು ಎಂದು ಹೇಳಿದನು. ಈ ವ್ಯಕ್ತಿಯ ಮಾತನ್ನ ಕೇಳಿದಂತ ಆ ಮಹಿಳೆ ಕಟ್ಟಿದ್ದಂತಹ ಬಟ್ಟೆಯ ಗಂಟನ್ನ ದೇವರ ಮುಂದಿಟ್ಟು ಕಣ್ಗಳನ್ನ ಮುಚ್ಚಿ ಪ್ರಾರ್ಥಿಸುತ್ತಿದ್ದಳು. ಆದರೆ ಈ ಸನ್ಯಾಸಿಯಾದರೋ ಅಲ್ಲಿಂದ ಕಾಲ್ಕಿತ್ತು ಮಾಯವಾದನು. 1 ಗಂಟೆಯ ನಂತರ ಆ ಮುಗ್ಧ ಮಹಿಳೆ ಅತಿಯಾದಂತ ಆಸೆಯಿಂದ ಆ ಬಟ್ಟೆಯಿಂದ ಕಟ್ಟಿದ್ದಂತಹ ಆ ಗಂಟನ್ನ ಬಿಚ್ಚಿ ನೋಡಿದಾಗ ಅಲ್ಲಿ ಬಂಗಾರದ ಒಡವೆಗಳು ಇರಲಿಲ್ಲ, ಬದಲಿಗೆ ಬರೀ ಕಲ್ಗಳಿದ್ದವು. ಆ ಅಪರಿಚಿತ ವ್ಯಕ್ತಿ ಆ ಮಹಿಳೆಗೆ ಮೋಸ ಮಾಡಿ ಓಡಿ ಹೋಗಿದ್ದನು. ಕರ್ತನಲ್ಲಿ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೇಷಭೂಷಣಗಳಿಗೆ ಮರುಳಾಗಬೇಡಿ, ವಿನಯವಾದ ಮಾತಿಗೆ ಮರುಳಾಗಬೇಡಿ, ಅನಗತ್ಯ ಆಸೆಗಳಿಗೆ ಮರುಳಾಗಬೇಡಿ. ಕಷ್ಟಪಡದೆ ಸಂಪತ್ತು ಸಿಗುತ್ತದೆ ಎಂದು ಹೇಳುವವನು ಯಾವಾಗಲೂ ಅಪಾಯಕಾರಿ ವ್ಯಕ್ತಿ. ನಮ್ಮ ಹಿರಿಕರ ಗಾದೆಯಂತೆ ಹೊಳೆಯುವುದಲ್ಲ ಚಿನ್ನವಲ್ಲ, ಬೆಳ್ಳಗಿರುವುದಲ್ಲ ಹಾಲಲ್ಲ. ಪ್ರಸ್ತುತ ಸಮಾಜದಲ್ಲಿ ಪ್ರೀತಿ ಎಂಬ ಹೆಸರಿನಲ್ಲಿ ಮೋಸ, ಸ್ನೇಹ ಎಂಬ ಹೆಸರಿನಲ್ಲಿ ಮೋಸ, ಸಂಬಂಧ ಎಂಬ ಹೆಸರಿನಲ್ಲಿ ಮೋಸ, ಕಡೆಯದಾಗಿ ದೇವರ ಹೆಸರಿನಲ್ಲೂ ಕೂಡ ಮೋಸ. ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಮೋಸಗಾರರೇ ಹೆಚ್ಚು ವಾಸವಾಗಿರುವಂತಹ ಈ ಲೋಕದಲ್ಲಿ ಜೀವಿಸುತ್ತಿರುವಂತ ನಾವು ಯಾರನ್ನಾದರೂ ನಂಬುವುದಕ್ಕೆ ಮೊದಲು 10 ಸಾರಿ ಯೋಚಿಸಬೇಕು. ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತಲ್ಲವೇ? ಪ್ರಾರ್ಥಿಸೋಣವೇ, ಕರ್ತನೆ, ನಮ್ಮನ್ನು ಮೋಸಗಾರರಿಂದ ಮತ್ತು ಕಪಟಿಗಳಿಂದ ದೂರವಿಡು ಸ್ವಾಮಿ. ಯಾರೇ ಅಧರ್ಮದ ಹಾದಿಯಲ್ಲಿ ಬಂದು ನಮ್ಮನ್ನ ವಂಚಿಸಲು ಪ್ರಯತ್ನಿಸಿದರೂ ಅವರಿಗೆ ಎದುರಾಗಿ ನಿಲ್ಲುವ ಧೈರ್ಯವನ್ನ ಮತ್ತು ವಿವೇಚನೆಯನ್ನ ನಮಗೆ ನೀಡಿರಿ ಸ್ವಾಮಿ. ನಮ್ಮ ಸುತ್ತಲೂ ನಿಮ್ಮ ಕೃಪೆಯ ಕವಚದಿಂದ ನಮ್ಮನ್ನ ಸುಕ್ಷೇಮವಾಗಿ ಕಾಪಾಡಿರಿ. ವಂಚಕರ ಮಾತುಗಳಿಗೆ ನಾವು ಮರುಳಾಗದಂತೆ ನಮ್ಮ ಮನಸ್ಸನ್ನು ಯಾವಾಗಲೂ ಚುರುಕಾಗಿಡಿರಿ. ಯಾವುದು ಸತ್ಯ, ಯಾವುದು ಸುಳ್ಳು ಎಂದು ತಿಳಿಯುವಂತಹ ಜ್ಞಾನವನ್ನ ನಮಗೆ ನೀಡಿರಿ. ಕುರಿಯ ಮುಖವಾಡ ಧರಿಸಿರುವಂತಹ ತೋಳಗಳಿಂದ ನಮ್ಮನ್ನ ಸದಾ ಕಾಪಾಡಿರಿ. ಪ್ರಭುವೆ, ಮೋಸಗಾರರ ಮೋಸದ ಜಾಲದಲ್ಲಿ ನಾವು ಸಿಲುಕದಂತೆ ನಮ್ಮ ಬುದ್ಧಿಯನ್ನು ಸದಾ ಎಚ್ಚರವಾಗಿರಿಸಿರಿ. ಶೋಧಿಗನಿಂದ ನಮ್ಮನ್ನ ಮತ್ತು ಎಲ್ಲ ಯೌವನಸ್ಥರನ್ನ ಮತ್ತು ಎಲ್ಲ ನಮ್ಮ ಮಕ್ಕಳನ್ನ ಶೋಧಿಗನಿಂದ, ಈ ಮೋಸಗಾರರಿಂದ ನಮ್ಮ ಮಕ್ಕಳನ್ನ, ನಮ್ಮ ಯೌವನಸ್ಥರನ್ನ ಕಾಪಾಡಿ ರಕ್ಷಿಸಿರಿ ಎಂಬುದಾಗಿ ಲೋಕೋದ್ಧಾರಕನು ರಕ್ಷಕನೂ ಆದ ಕ್ರಿಸ್ತ ಯೇಸುವಿನ ಪರಿಶುದ್ಧ ಉನ್ನತ ಮಹೋನ್ನತ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಿತ್ಯಕ್ಕೂ ಸದಾ ಜೀವಿಸುವಂತ ದೇವರೇ, ಆಮೆನ್.